ನಾವು ಈ ದಿನ ಸಿಗಂದೂರಿನ ಪರಿಚಯವನ್ನು ಮಾಡಿಕೊಳ್ಳೋಣ. ಸಿಗಂದೂರು ಶಿವಮೊಗ್ಗ ಜಿಲ್ಲೆಯ ಸಾಗರ ತಾಲೂಕಿನಲ್ಲಿರ್ತಕ್ಕಂತಹ ಪ್ರಸಿದ್ಧ ಯಾತ್ರಾ ಸ್ಥಳ ಅಷ್ಟೇ ಅಲ್ಲದೆ ಒಂದು ರಮಣೀಯ ಪ್ರಾಕೃತಿಕ ಸೌಂದರ್ಯ ಕ್ಷೇತ್ರ ಎಂದರೆ ತಪ್ಪಾಗಲಾರದು. ಕೆಲವೊಮ್ಮೆ ನಾವು ಹೋಗ್ತಕ್ಕಂಥ ಸ್ಥಳಗಳಿಗಿಂತಲೂ ನಾವು ಹೋಗ್ತಕ್ಕಂಥ ದಾರಿಯೇ ಹೆಚ್ಚು ನಮಗೆ ಸಂತೋಷವನ್ನ ನೀಡುತ್ತದೆ ಎನ್ನುವ ರೀತಿಯಲ್ಲಿರ್ತಕ್ಕಂತಹ ಒಂದು ವಿಶೇಷವಾದಂತಹ ಸ್ಥಳ ಈ ಸಿಗಂದೂರು. ಸಿಗಂದೂರು ಲಿಂಗನಮಕ್ಕಿ ಅಣೆಕಟ್ಟಿನ ಹಿನ್ನೀರಿನಲ್ಲಿರ್ತಕ್ಕಂತಹ ಒಂದು ಕ್ಷೇತ್ರ. ಸಿಗಂದೂರಿಗೆ ಹೋಗ್ಬೇಕು ಅಂದ್ರೆ ಇದುವರೆಗೂ ಕೂಡ ಸೇತುವೆ ವ್ಯವಸ್ಥೆ ಇಲ್ಲ. ಇತ್ತೀಚೆಗೆ ಸೇತುವೆ ನಿರ್ಮಾಣದ ಹಂತದಲ್ಲಿರ್ತಕ್ಕಂಥ ಸೇತುವೆಯನ್ನು ಕಾಣಬಹುದಾಗಿದೆ. ಇಲ್ಲಿ ಲಾಂಚ್ಗಳ ಮೂಲಕ ನಾವು ಸಿಗಂದೂರಿಗೆ ತೆರಳಬೇಕಾಗುತ್ತದೆ. ಇಲ್ಲಿ ಸರ್ಕಾರದ ವತಿಯಿಂದ 3-4 ಲಾಂಚ್ಗಳನ್ನು ಕೂಡ ವ್ಯವಸ್ಥೆಯನ್ನು ಮಾಡಲಾಗಿತ್ತು. ಈ ಲಾಂಚ್ಗಳು ಬೆಳಗ್ಗೆ 7:30ಯಿಂದ ತಮ್ಮ ಕಾರ್ಯಾರಂಭ ಮಾಡ್ತವೆ. ಈ ಒಂದು ಲಾಂಚ್ಗಳಲ್ಲಿ 100 ಜನ ಒಮ್ಮೆಲೆ ಪ್ರಯಾಣವನ್ನ ಮಾಡಲಿಕ್ಕೆ ಸಹಕಾರಿಯಾಗಿರುವುದನ್ನ ಕಾಣಬಹುದಾಗಿದೆ. ಲಾಂಚ್ನಲ್ಲಿ ತೆರಳುವಂಥ ಸಂದರ್ಭದಲ್ಲಿ ನಮ್ಮ ಕಣ್ಣಿಗೆ ಗೋಚರವಾದಂತಹ ದೃಶ್ಯಗಳನ್ನು ಗಮನಿಸುವುದಾದರೆ, ಕಣ್ಣು ಕೋರೈಸಿದಷ್ಟು ದೂರ ಕೂಡ ಆ ಜಲರಾಶಿಯನ್ನು ಕಣ್ತುಂಬಿಕೊಳ್ಳಬಹುದಾಗಿತ್ತು. ಹಾಗೆ ಪ್ರಶಾಂತವಾದಂತಹ ಪರಿಸರ, ವಿಭಿನ್ನವಾದಂತಹ ಜಲಚರಗಳು, ಅಲ್ಲಲ್ಲಿ ಗಿಡಮರ ಬಳ್ಳಿಗಳ ಒಂದು ಗುಚ್ಛಗಳನ್ನು ಕಾಣಬಹುದಾಗಿದೆ. ಪ್ರಾಣಿ ಪಕ್ಷಿಗಳ ಸಂಕುಲಗಳ ಒಂದು ಚಿಲಿಪಿಲಿಯನ್ನ ಗಮನಿಸಬಹುದಾಗಿದೆ. ಆಭರಣ ಅಲಂಕಾರವಿಲ್ಲದೆಯೂ ಹೆಣ್ಣನ್ನೇ ನಾಚಿಸುವಷ್ಟು ಸುಂದರವಾಗಿ ಕಾಣುವುದು ಈ ಪ್ರಪಂಚದಲ್ಲಿ ಪ್ರಕೃತಿ ಮಾತ್ರ. ಒಬ್ಬ ವ್ಯಕ್ತಿಗೆ ಯಾರಿಂದಲೂ ನೀಡಲಾಗದಂತಹ ಸಮಾಧಾನ, ಸಂತೋಷ ನೀಡುವುದು ಪ್ರಕೃತಿ ಮಾತ್ರ. ಅಂತಹ ಪ್ರಾಕೃತಿಕ ಸೌಂದರ್ಯವನ್ನ ನಾವಿಲ್ಲಿ ಕಣ್ತುಂಬಿಕೊಳ್ಳಬಹುದಾಗಿದೆ. ಜಲರಾಶಿಯ ಸೌಂದರ್ಯ, ಮೌನ ನದಿಯ ಚಲನೆ, ಇವೆಲ್ಲವುಗಳು ಕೂಡ ಎಂತಹ ವ್ಯಕ್ತಿಯ ಮನಸ್ಸನ್ನು ಬೇಕಾದರೂ ಕೂಡ ಪ್ರಫುಲ್ಲಗೊಳಿಸುವುದನ್ನ ಕಾಣಬಹುದಾಗಿದೆ. ಓ ಸಖಿ ಶರಾವತಿಯೇ, ಈ ದೃಶ್ಯ ವೈಭವದಿಂದ ನನ್ನೆದೆಯ ರಂಗದಲ್ಲಿ ನಿನ್ನ ಹೆಸರು ಅಚ್ಚಾಗಿದೆ ಎಂದೇ ಹೇಳಬಹುದಾಗಿದೆ. ತಿಳಿನೀಲ ಬಾನನ್ನು ಮಂಜು ಮುಸುಕಿದ ಈ ಜಲರಾಶಿಯ ಸುತ್ತಲೂ ಆವರಿಸಿದ ಹಸಿರ ಸಿರಿಯನ್ನು ಕಂಡೊಡನೆ ಮನಸ್ಸು ಹಿಗ್ಗುವುದೇನು. ಇದರ ಸವಿಯಲು ಕಣ್ಣುಗಳೆರಡು ಸಾಲದೇನು. ಆಹಾ, ಎಷ್ಟೊಂದು ವೈಭವ ಈ ಪ್ರಕೃತಿಯ ಮಡಿಲಲ್ಲಿ, ಎಷ್ಟು ಕೊಂಡಾಡಿದರೂ ಸಾಕಾಗದು ಈ ಪದಗಳಲ್ಲಿ ಎನ್ನುವಂತಿದೆ ಈ ಒಂದು ಶರಾವತಿಯ ಹಿನ್ನೀರಿನ ಸೌಂದರ್ಯ ರಾಶಿ. ಮೌನದ ಜೊತೆ ಸಿಗ್ತಕ್ಕಂಥ ಒಬ್ಬ ಉತ್ತಮ ಗೆಳೆಯ ಅಂದರೆ ಅದು ಪ್ರಕೃತಿ ಮತ್ತು ಮೌನ ಎರಡು ಕೂಡ ಮಾನವನಲ್ಲಿರ್ತಕ್ಕಂತಹ ಸೂಕ್ತ ಶಕ್ತಿಯನ್ನ ಜಾಗೃತಗೊಳಿಸ್ತವೆ. ಅಷ್ಟೇ ಅಲ್ಲದೆ ಅತೀವ ಸಂತಸವನ್ನ, ನೆಮ್ಮದಿಯನ್ನ ಮನುಷ್ಯನಿಗೆ ನೀಡುತ್ತವೆ. ರವಿಯ ತೇಜೋಕಿರಣಗಳು ಭೂಮಿಯ ಚುಂಬಿಸಲು ಒಲವ ದಿಬ್ಬಣಕ್ಕೆ ಮೆರಗು ನೀಡುತ್ತಿದೆ. ಅಂಬರದ ಆಲಿಂಗನವು ಎಂಬಂತೆ ಬೆಳಗಿನ ಮುಂಜಾವಿನ ಒಂದು ಸುಂದರ ಚಿತ್ರಣವನ್ನಲ್ಲಿ ಕಾಣಬಹುದಾಗಿದೆ. ಈ ಮಲೆನಾಡಿನ ಸೌಂದರ್ಯ ನಮಗೆ ಹಲವಾರು ಕವಿಗಳನ್ನು ಇಲ್ಲಿ ನೆನಪಿಗೆ ತರುತ್ತೆ. ಅದರಲ್ಲೂ ಕೂಡ ಕುವೆಂಪುರವರನ್ನು ಪ್ರಮುಖವಾಗಿ ನೆನಪಿಗೆ ತರುತ್ತೆ. ಯಾಕೆಂದರೆ ಕುವೆಂಪುರವರೇ ಜನಿಸಿರ್ತಕ್ಕಂಥ ಜಿಲ್ಲೆಯಲ್ಲಿರ್ತಕ್ಕಂಥ ಒಂದು ಸುಂದರ ಸ್ಥಳ ಇದಾಗಿದೆ. ಕುವೆಂಪುರವರು ತಮ್ಮ ಕವಿತೆಯ ಸಾಲುಗಳಲ್ಲಿ ಮಲೆನಾಡಮ್ಮನ ಮಡಿಲಿನ ಕಾರ್ಮುಗಿಲೊಡಲಿನಲ್ಲಿ ಮನೆ ಮಾಡಿರುವೆನು ಸಿಡಿಲಿನಲ್ಲಿ, ಮಿಂಚಿನಲ್ಲಿ ಕಡಲಿನಲ್ಲಿ, ಬನಗಳ ಬೀಡು ಚೆಲುವಿನ ನಾಡು, ಮೋಹನ ಭೀಷಣ ಮಲೆನಾಡು ಎಂಬಂತೆ ಮಲೆನಾಡಿನ ಸೌಂದರ್ಯವನ್ನು ನಾವಿಲ್ಲಿ ಸವಿಯಬಹುದಾಗಿದೆ. ಈ ಪ್ರಕೃತಿಯ ವರ್ಣನೆಯ ಜೊತೆಯಲ್ಲಿ ಶ್ರೀ ಚೌಡೇಶ್ವರಿಯ ಒಂದು ಐತಿಹಾಸಿಕ ಹಿನ್ನೆಲೆಯನ್ನು ನಾವು ಗಮನಿಸೋದಾದರೆ, ಚೌಡೇಶ್ವರಿಯ ಒಂದು ಐತಿಹಾಸಿಕ ಹಿನ್ನೆಲೆ ಅತ್ಯಂತ ರೋಮಾಂಚನಕಾರಿಯಾದಂತಹ ವಿಷಯವಾಗಿದೆ. ಹಿಂದೆ ಈ ಒಂದು ಭಾಗದಲ್ಲಿ 100 ಬೇಟೆಯಾಡ್ತಕ್ಕಂಥ ಕುಟುಂಬಗಳು ವಾಸ ಮಾಡ್ತಾ ಇದ್ರು. ಅವರ ಕುಲಕಸುಬು ಬೇಟೆ ಮತ್ತು ಕೃಷಿಯಾಗಿತ್ತು. ಈ ರೀತಿಯಾಗಿ ವಾಸ ಮಾಡ್ತಾ ಇದ್ದಂತಹ ಆ 100 ಕುಟುಂಬಗಳಲ್ಲಿ ಶ್ರೀ ಶೇಷಪ್ಪ ನಾಯಕನ ಕುಟುಂಬವು ಕೂಡ ಒಂದಾಗಿತ್ತು. ಅವನು ಚೌಡೇಶ್ವರಿಯ ಆರಾಧ್ಯ ಭಕ್ತನಾಗಿದ್ದು ನಿತ್ಯವೂ ಕೂಡ ಆ ಚೌಡೇಶ್ವರಿಯನ್ನ ತನ್ನ ಮನಸ್ಸಿನಲ್ಲಿ ಪ್ರಾರ್ಥಿಸಿಕೊಳ್ಳುತ್ತಿದ್ದ.
ಒಂದು ದಿನ ಈ ಶೇಷಪ್ಪನು ಕಾಡಿನ ಬೇಟೆಗಾಗಿ ಹೋಗಲು ನಿರ್ಧರಿಸುತ್ತಾನೆ ಹಾಗೂ ಒಬ್ಬಂಟಿಯಾಗಿ ಕಾಡಿಗೆ ಬೇಟೆಯಾಡಲು ಹೊರಟು ಹೋದನು. ಬೇಟೆಯಾಡುತ್ತಾ ಕಾಡಿನ ದಾರಿಯಲ್ಲಿ ಮುಂದೆ ಸಾಗುತ್ತಿದ್ದಂತೆ ಅವನು ತಾನು ನಡೆದು ಬಂದಂಥ ಮಾರ್ಗವನ್ನು ಮರೆತು ಬಿಟ್ಟನು. ಸೂರ್ಯಾಸ್ತಮಾನದಲ್ಲಿ ಕತ್ತಲಾಗುತ್ತಿದ್ದಂತೆ ಭಯಭೀತನಾದ ಅವನು ಇದ್ದಕ್ಕಿದ್ದಂತೆ ಪ್ರಖರವಾದ ಬೆಳಕನ್ನು ನೋಡಿ ಗಾಬರಿಯಾದನು. ಆಗ ಶ್ರೀ ಶೇಷಪ್ಪನು ಕಾಪಾಡು ಚೌಡಮ್ಮ ಎಂದು ಆ ಚೌಡಮ್ಮ ತಾಯಿಯನ್ನು ಕೂಗಿದನು. ಪ್ರಜ್ಞೆಯನ್ನ ಕಳೆದುಕೊಂಡು ನೆಲಕ್ಕೆ ಬಿದ್ದನು. ತಾಯಿಯನ್ನು ಕೂಗಿದಂತಹ ಸಂದರ್ಭದಲ್ಲಿ ಅವನಿಗೆ ಅಲ್ಲಿ ಒಂದು ಹೊಳೆಯುವ ಕಲ್ಲು ಗೋಚರವಾಗಿತ್ತು. ಒಂದು ಮಧುರವಾದಂತಹ ತಾಯಿಯ ಧ್ವನಿ ಅಲ್ಲಿ ಪ್ರತಿಧ್ವನಿಸಿತು. ಚಿಂತಿಸಬೇಡ ಮಗು, ನಾನು ಜಗತ್ತನ್ನು ಆಶೀರ್ವದಿಸಲು ಇಲ್ಲಿಯೇ ಇರುತ್ತೇನೆ. ನನಗಾಗಿ ಇಲ್ಲಿ ದೇವಾಲಯವನ್ನು ನಿರ್ಮಿಸು. ನನ್ನನ್ನು ಚೌಡಮ್ಮ ಎಂದು ಪೂಜಿಸಬೇಕು. ಈ ಸ್ಥಳದಲ್ಲಿ ನನ್ನನ್ನು ಪ್ರಾರ್ಥಿಸಲು ಬರುವ ಎಲ್ಲ ಭಕ್ತರನ್ನು ನಾನು ಆಶೀರ್ವದಿಸುತ್ತೇನೆ ಎಂದು ಆ ಜಗನ್ಮಾತೆಯಾದಂತಹ ಚೌಡೇಶ್ವರಿ ದೇವಿಯು ಆ ಶೇಷಪ್ಪ ನಾಯಕನಿಗೆ ತಿಳಿಸಿದ ನಂತರ ಶೇಷಪ್ಪ ನಾಯಕ ಮನೆಗೆ ತೆರಳಿ ರಾತ್ರಿ ನಿದ್ರಿಸುತ್ತಾನೆ. ಬೆಳಗ್ಗೆ ಎದ್ದಂತಹ ಸಂದರ್ಭದಲ್ಲಿ ಅವನಿಗೆ ತಾನು ನಿನ್ನೆ ನಡೆದಿರ್ತಕ್ಕಂಥ ಘಟನೆ ಅದು ಸತ್ಯ ಘಟನೆಯೋ ಅಥವಾ ನನ್ನ ಕನಸೋ ಭ್ರಾಂತಿಯೋ ಭ್ರಮೆಯೋ ಎಂದೆನಿಸುತ್ತದೆ. ಅದನ್ನ ಸ್ಪಷ್ಟಪಡಿಸಿಕೊಳ್ಳಲು ಮತ್ತೆ ಕಾಡಿಗೆ ತೆರಳುತ್ತಾನೆ. ತೆರಳಿದಂಥ ಸಂದರ್ಭದಲ್ಲಿ ಅಲ್ಲಿ ಹೊಳೆಯುವಂತಹ ಆ ಕಲ್ಲಿನ ರೂಪದಲ್ಲಿದ್ದಂಥ ಚೌಡೇಶ್ವರಿಯನ್ನ ಕಂಡು ನಿನ್ನೆ ನಡೆದಿರತಕ್ಕಂಥ ಎಲ್ಲ ಘಟನೆಯೂ ಕೂಡ ಸತ್ಯವಾದ ಘಟನೆ ಎಂದು ನಂಬುತ್ತಾನೆ. ನಂತರ ಅಲ್ಲೊಂದು ದೇವಾಲಯವನ್ನ ಕಟ್ಟಿ ಪೂಜಿಸಲು ಪ್ರಾರಂಭಿಸುತ್ತಾನೆ. ಇದರ ಮೂಲಕ ಅವನ ಯಶಸ್ಸನ್ನ ಗಳಿಸುತ್ತಾ ಹೋಗ್ತಾನೆ. ತದನಂತರ ಆ ಒಂದು ದೇವಾಲಯಕ್ಕೆ ಹಲವಾರು ಭಕ್ತರು ಬರಲು ಪ್ರಾರಂಭಿಸುತ್ತಾರೆ. ಅವರು ತಾವಂದುಕೊಂಡಂತಹ ಒಂದು ಕಾರ್ಯಗಳು ಯಶಸ್ವಿಯಾಗಿದ್ದರಿಂದಾಗಿ ಈ ಒಂದು ಕ್ಷೇತ್ರದಲ್ಲಿ ಸಾವಿರಾರು ಭಕ್ತರು ಬರಲು ಪ್ರಾರಂಭಿಸುತ್ತಾರೆ. ಇಂದು ಲಕ್ಷಾಂತರ ಭಕ್ತಾದಿಗಳು ದೇಶ ವಿದೇಶಗಳಲ್ಲಿ ಈ ತಾಯಿಗೆ ಮನಸೋತಿರತಕ್ಕಂಥದ್ದನ್ನು ನಾವು ಗಮನಿಸಬಹುದಾಗಿದೆ. ನಾವು ಒಂದು ಲಾಂಚ್ನ ಮೂಲಕ ಸುಮಾರು ಒಂದು 15ರಿಂದ 20 ನಿಮಿಷಗಳ ಕಾಲ ಈ ಒಂದು ಶರಾವತಿಯ ಒಂದು ನದಿಯ ಮೇಲೆ ಚಲಿಸಬೇಕಾಗುತ್ತದೆ. ವಿಶೇಷ ಅನುಭವವನ್ನ ಈ ಒಂದು ಶರಾವತಿಯ ನದಿಯ ಮೇಲಿನ ಚಲನೆ ನಮಗೆ ನೀಡತಕ್ಕಂಥದ್ದನ್ನು ಗಮನಿಸಬಹುದಾಗಿದೆ. ತದನಂತರ ನದಿಯನ್ನ ದಾಟಿದ ತರುವಾಯ ಮತ್ತೆ ನಾವು ವಿವಿಧ ವಾಹನಗಳ ಮೂಲಕ ತಾಯಿ ಚೌಡೇಶ್ವರಿ ಇರ್ತಕ್ಕಂತಹ ಆ ಒಂದು ದೇವಾಲಯಕ್ಕೆ ತೆರಳಬೇಕಾಗುತ್ತದೆ. ನದಿಯ ತಟವನ್ನು ನಾವು ತಲುಪುತ್ತಿದ್ದಂತೆ ಅಲ್ಲಿ ಪ್ರಮುಖ ದೇವಾಲಯದ ಬಳಿ ನಮ್ಮನ್ನ ಕರೆದುಕೊಂಡು ಹೋಗ್ಲಿಕ್ಕೆ ಹಲವಾರು ವಾಹನಗಳು ಕಾಯ್ತಾ ಇರ್ತವೆ. ಆ ಒಂದು ವಾಹನಗಳನ್ನ ಹತ್ತಿ ನಾವು ದೇವಾಲಯದ ಕಡೆ ಪ್ರಯಾಣವನ್ನ ಬೆಳೆಸಬೇಕಾಗತ್ತೆ. ಈ ಒಂದು ವಾಹನಗಳ ಮೂಲಕ ನಾವು ಚಲನೆಯನ್ನ ಮಾಡುವಂತಹ ಸಂದರ್ಭದಲ್ಲಿ ಅಲ್ಲಿಯೂ ಕೂಡ ನಮಗೆ ಒಂದು ವಿಶೇಷವಾದಂತಹ ಪ್ರಾಕೃತಿಕ ಅನುಭವ ಲಭ್ಯವಾಗ್ತದೆ. ವಾಹನಗಳ ಮೂಲಕ ಚಲಿಸುವಂತಹ ಸಂದರ್ಭದಲ್ಲಿ ಗಿಡ ಮರ ಬಳ್ಳಿಗಳ ಇಂದ ಕೂಡಿರ್ತಕ್ಕಂಥ ಸುಂದರ ಅರಣ್ಯ ವಾತಾವರಣವನ್ನು ಗಮನಿಸಬಹುದಾಗಿದೆ. ಹಾಗೆ ಪ್ರಶಾಂತ ಚಿತ್ತವಾಗಿರ್ತಕ್ಕಂತಹ ಪ್ರಾಕೃತಿಕ ವಾತಾವರಣ ನಮ್ಮೆಲ್ಲರನ್ನ ಕೂಡ ಮಂತ್ರಮುಗ್ಧರನ್ನಾಗಿಸ್ತದೆ. ಹಾಗೆ ಹಲವಾರು ಖಾಸಗಿ ವಾಹನಗಳ ಮೂಲಕ ತಾಯಿ ಚೌಡೇಶ್ವರಿಯ ದರ್ಶನಕ್ಕೆ ನಾವೆಲ್ಲರೂ ಕೂಡ ತೆರಳಬಹುದು. ಚೌಡೇಶ್ವರಿ ದೇವಾಲಯ ಸಮೀಪಕ್ಕೆ ಬರ್ತಾ ಇದ್ದ ಹಾಗೆ ಅಲ್ಲೊಂದು ವಿಶಾಲವಾಗಿರ್ತಕ್ಕಂತಹ ಒಂದು ಸುಂದರವಾಗಿರ್ತಕ್ಕಂತಹ ದ್ವಾರ ಬಾಗಿಲು ನಮ್ಮೆಲ್ಲರನ್ನ ಸ್ವಾಗತವನ್ನ ಕೋರ್ತಕ್ಕಂಥದ್ದನ್ನ ಗಮನಿಸಬಹುದಾಗಿದೆ. ಹಾಗೆ ಇತ್ತೀಚಿನ ದಿನದಲ್ಲಿ ಅತ್ಯಂತ ಸುಂದರವಾದಂತಹ ರಸ್ತೆಗಳನ್ನ ಇಲ್ಲಿ ನಿರ್ಮಾಣವಾಗಿದ್ದು ಇದು ಅತಿ ವೇಗವಾಗಿ ನಾವು ದೇವಾಲಯವನ್ನ ತಲುಪಲಿಕ್ಕೆ ಸಹಕಾರಿಯಾಗಿರುವುದನ್ನ ಕಾಣಬಹುದಾಗಿದೆ. ದೇವಾಲಯದ ಒಂದು ಸಮೀಪಕ್ಕೆ
ತೆರಳಿದಂತೆ ನಮ್ಮೆಲ್ಲರ ಮನಸ್ಸಿನಲ್ಲಿ ಕೂಡ ಆ ತಾಯಿಯ ಒಂದು ಭಕ್ತಿ ಭಾವ ಮನಸ್ಸಿನಲ್ಲಿ ಒಡಮೂಡ್ತದೆ. ಕ್ಷೇತ್ರಕ್ಕೆ ಆಗಮಿಸತಕ್ಕಂತಹ ಎಲ್ಲ ಭಕ್ತರಿಗೆ ವಿವಿಧ ರೀತಿಯಾದಂತಹ ಸೌಕರ್ಯ ಸೌಲಭ್ಯಗಳನ್ನು ಇಲ್ಲಿ ಕಾಣಬಹುದಾಗಿದೆ. ಲಗೇಜ್ಗಳನ್ನು ಇಡಲಿಕ್ಕೆ, ಪಾದರಕ್ಷೆಗಳನ್ನು ಒಂದ್ ಕಡೆ ಬಿಡಲಿಕ್ಕೆ, ಹಾಗೆ ಸಿಗಂಧೇಶ್ವರಿಗೆ ಅರ್ಪಿಸಲಿಕ್ಕೆ ಸಹಕಾರಿಯಾಗುವಂತೆ ಹೂವು ಹಣ್ಣಿನ ಅಂಗಡಿಗಳು, ಮಾಹಿತಿ ಕೇಂದ್ರಗಳನ್ನು ಇಲ್ಲಿ ಗಮನಿಸಬಹುದಾಗಿದೆ. ಚೌಡೇಶ್ವರಿ ದೇವಾಲಯನ ಪ್ರವೇಶಿಸ್ತಾ ಇದ್ದಂತೆ ವಿಶಾಲವಾಗಿರ್ತಕ್ಕಂತಹ ಸೀಟನ್ನ ಅಳವಡಿಸಿರ್ತಕ್ಕಂತಹ ಒಂದು ಭವ್ಯ ಜಾಗವನ್ನು ಗಮನಿಸಬಹುದಾಗಿದೆ. ಅದರ ಮೂಲಕ ನಾವು ಮುಂದೆ ಚಲಿಸಬೇಕು. ಒಮ್ಮೊಮ್ಮೆ ಭಕ್ತರ ಸಂಖ್ಯೆ ಹೆಚ್ಚಾದಂಥ ಸಂದರ್ಭದಲ್ಲಿ ಬ್ಯಾರಿಕೇಡ್ಗಳನ್ನು ಹಾಕಿ ಭಕ್ತರನ್ನ ಸಾಲಾಗಿ ಕಳಿಸ್ತಕ್ಕಂಥದ್ದನ್ನು ಕಾಣಬಹುದಾಗಿದೆ. ಇಲ್ಲಿ ನಾವು ಸಾಲಾಗಿ ತಾಯಿಯ ಒಂದು ದೇವಾಲಯಕ್ಕೆ ತೆರಳುತ್ತಾ ಮುಂದೆ ಸಾಗಬೇಕಾಗುತ್ತೆ. ಈ ದೇವಾಲಯವನ್ನ ಪ್ರವೇಶಿಸ್ತಾ ಇದ್ದಾಗೆ ಒಂದು ತನ್ಮಯತೆಯ ಭಾವ ನಮ್ಮೆಲ್ಲರಿಗೂ ಕೂಡ ಗೋಚರಿಸ್ತದೆ. ಸಂಪೂರ್ಣವಾಗಿ ಚಿನ್ನದಿಂದ ಲೇಪಿತವಾಗಿರ್ತಕ್ಕಂತಹ ಚಿನ್ನಾಭರಣಗಳಿಂದ ಕೂಡಿರ್ತಕ್ಕಂತಹ ತಾಯಿನ ಇಲ್ಲಿ ಗಮನಿಸಬಹುದಾಗಿದೆ. ಕ್ಷೇತ್ರದಲ್ಲಿ ಬಂದ ಭಕ್ತರಿಗೆ ಸುವ್ಯವಸ್ಥಿತವಾದಂತಹ ಪ್ರಸಾದದ ವ್ಯವಸ್ಥೆಯನ್ನು ಕೂಡ ಒದಗಿಸಲಾಗ್ತಿದೆ. ಜಗನ್ಮಾತೆ ಚೌಡೇಶ್ವರಿಯನ್ನ ಮತ್ತೊಮ್ಮೆ ಹೃನ್ಮನದಲ್ಲಿ ಸ್ಮರಿಸ್ಕೊಳ್ತಾ, ಈ ಒಂದು ವಿಡಿಯೋ ನಿಮ್ಮೆಲ್ಲರಿಗೂ ಕೂಡ ಇಷ್ಟವಾಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಕಮೆಂಟ್ ಮಾಡೋದ್ರ ಮೂಲಕ ಮತ್ತಷ್ಟು ವಿಡಿಯೋಗಳನ್ನು ಹಂಚಿಕೊಳ್ಳಿಕ್ಕೆ ನಮಗೆ ಸಹಕಾರ ನೀಡಿ ಅಂತ ಹೇಳಿ ತಮ್ಮಲ್ಲಿ ಸವಿನಯವಾದಂಥ ಪ್ರಾರ್ಥನೆಯನ್ನು ಮಾಡಿಕೊಡುತ್ತೇನೆ.